ನಿಮಗೂ ಏನಾರ ದೇಣಿಗೆ ನಡೀತಿತ್ತಂದ್ರೆ ಇಲ್ಲಿ ತಳ ಮೂಲ್ಯಾಗ ಇಲ್ಲಿ ಸ್ಕ್ಯಾನರ್ ಇಲ್ಲಕ್ಕಂದ್ರೆ ನಂಬರ್ ಹಾಕಿರ್ತೀರಿ, ಅದಕ್ಕೆ ಹಾಕಿದ್ರು ನಡೀತಾ. ಇಲ್ಲಕ್ಕಂಗೆ ಕಾಲ್ ಮಾಡಿ ಕೇಳ್ರಿ. ಜೈ ಶ್ರೀರಾಮ್. ನಾ ನಿಮ್ಮ ಬಾಗಲಕೋಟೆ ಹುಡುಗ ಗೌರೇಶ್ ಬ್ಲಾಗ್ಸ್ ಹೊಸ ವಿಡಿಯೋ ಮಾಡಕತ್ತೈತ್ರಿ. ಅದು ಎದಕ್ಕಪ್ಪ ಅಂದ್ರೆ ಹುಣಗುಂದೊಳಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೋರ್ಸಕತ್ತೈತ್ರಿ. ಅದು ಎಲ್ಲೈತಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಹುಣಗುಂದ ಒಳಗೆ ಐತ್ರಿ. ಬರ್ರಿ ಫ್ಯಾಮಿಲಿ, ಈಗ ಕಟ್ಟಡ ನಡೆದೈತ್ರಿ. ಅದು ಕರ್ನಾಟಕದೊಳಗೆ 4ನೇ ಸ್ಥಾನ ಪಡೆದೈತ್ರಿ. ಬರ್ರಿ ಅದು ದೇವಸ್ಥಾನ ತೋರಿಸ್ತೀವಂತ. ಇನ್ನೂ ಮಟ್ಟ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಹೋಮ್ ಬರ್ರಿ ಫ್ಯಾಮಿಲಿ. ನಮ್ಮ ಜೊತೆ ಅದಾರ ರೋಜಿ ಮತ್ತು ಕಿರಣ. ಬರ್ರಿ ಹೋಮು. ಸೊ ಫ್ಯಾಮಿಲಿದ ಹುಣಗುಂದ ಬಸ್ ಸ್ಟ್ಯಾಂಡ್ ರೀ. ಇಲ್ಲಿ ನೋಡಕತ್ತಿದ್ದು ಬಸ್ ಸ್ಟ್ಯಾಂಡ್ಲಿದ್ರೆ ನೀವು ಇಳಿದ ಕೋಣ ದಾರಿ ತೋರಿಸ್ತೀವಂತ. ಬರ್ರಿ ಗುಡಿಗೆ ಹೋಗೋದು ಹೆಂಗಂತ. ಇಳಿದ ಕೋಣ ಇದು ಇಲ್ಕಲ್ ರೋಡಿ ಹಿಂಗಾಶ್ ಹೋಗುತ್ತಲ್ರಿ. ಇದು ಇಲ್ಕಲ್ ರೋಡು. ಇಲ್ಕಲ್ ರೋಡಿಗೆ ಸ್ಟೇಟ್ ಹೋಗ್ಬೇಕ್ರಿ ಮುಂದೆ. ಬರ್ತ್ರಿ ಕನಕದಾಸ್ ಸರ್ಕಲ್ ಆಗಿಂದ ಮುಂದೆ ಚಿತ್ತೋಡ್ಗಿ ರೋಡ್ ರೀ. ಇದು ಚಿತ್ತೋಡ್ಗಿ ರೋಡ್ ರೀ. ಇಲ್ಲಿ ನೋಡ್ರಿ ಲೈಟ್ ನೋಡ್ರಿ ಚಿತ್ತೋಡ್ಗಿ ರೋಡು. ಹಿಂಗೆ ಸ್ಟೇಟ್ ಹೋಗ್ಬೇಕ್ರಿ ಈಗ. ಸೊ ಬಂದಿವ್ರಿ ಗುಡಿ ಒಳಗೆ. ಇದು ಮುಂದೆ ಐತಲ್ರಿ ಇದಾರಿ ಅಯ್ಯಪ್ಪ ಸ್ವಾಮಿ ಗುಡಿ ಹಳೇದು. ಹಿಂದೆ ಕಟ್ಟಡ ನಡೆದೈತ್ರಿ ಮಾಡಕತ್ತಾರ. ಬರ್ರಿ ಒಳಗೆ ತೋರಿಸ್ತೀವಂತ. ಇದು ಮತ್ತು ಹಿಂದಿಂದ ಕೆಲಸ ಏನೇನಾಗೈತಿ ಏನೇನಿಲ್ಲ ಅನ್ನೋ ತೋರಿಸ್ತೀವಂತ. ಬರ್ರಿ. ಈಗ ಸದ್ಯಕ್ಕಿದ್ದಿದ್ದು ಗುಡಿ ಇದ ನೋಡ್ರಿ. ಹಿಂದೆ ಈಗ ಇದು ಮಾಡಕತ್ತೈತಿ. ಹೊಳೆ ಇಲ್ಲಿ ಯಾರ್ಯಾರು ದಾನಿಗಳು ಅದಾರ ದೇಣಿಗೆ ಕೊಟ್ಟವ್ರಿ. ಇವ್ರು ಇಷ್ಟು ಮಂದಿ ಅದಾರ. ಕ್ಲಿಯರ್ ಕಾಣ್ತಿಲ್ರಿ. 1 ಲಕ್ಷ 10,000 20,000 ಹಿಂಗೆ ಭಾಳ ಮಂದಿ ಕೊಟ್ಟಾರ್ರಿ. ಇಷ್ಟು ಮಂದಿ ಅದಾರ ನೋಡ್ರಿ ಈಗ ಕೊಟ್ಟವರು. ನಿಮಗೂ ಏನಾರ ದೇಣಿಗೆ ನಡೀತಿತ್ತಂದ್ರೆ ಇಲ್ಲಿ ತಳ ಮೂಲ್ಯಾಗ ಇಲ್ಲಿ ಸ್ಕ್ಯಾನರ್ ಇಲ್ಲಕ್ಕಂದ್ರೆ ನಂಬರ್ ಹಾಕಿರ್ತೀರಿ, ಅದಕ್ಕೆ ಹಾಕಿದ್ರು ನಡೀತಾ. ಇಲ್ಲಕ್ಕಂಗೆ ಕಾಲ್ ಮಾಡಿ ಕೇಳ್ರಿ. ಸೊ ಫ್ಯಾಮ್ಲಿಗೆ ಒಳಗೆ ದರ್ಶನ ಐತ್ರಿ. ಈಗ ಹಿಂದೆ ಕಟ್ಟಡ ಗುಡಿ ಕಟ್ಟಾಕತ್ತಿದ್ದು ತೋರಿಸ್ತೀವಂತ್ರಿ. ಬರ್ರಿ ವ್ಯವಸ್ಥೆ ಹೆಂಗೆ ಐತೆ ಅನ್ನೋದು. ನೀರಿನ ವ್ಯವಸ್ಥೆ ಐತ್ರಿ. ಮಾಲೆ ಹಾಕ್ಕೊಂಡಿರ್ತಾರಲ್ರಿ ಅವ್ರ ಮಾಲಾಧಾರಿಗಳಿಗೆ ನೀರಿನ ವ್ಯವಸ್ಥೆ, ಬಾತ್ರೂಮು, ಈ ಕಡೆ ಸಿಂಟ್ಯಾಕ್ಸು ಮ್ಯಾಗ್ ಸಿಂಟ್ಯಾಕ್ಸ್ ಅದಾವ್ರಿ. ನೀರಿನ ವ್ಯವಸ್ಥೆ ಐತಿ. ಇದು ಕಟ್ಟಡ ನಡೆದಿದ್ದು ಗುಡಿ ರೀ. ಒಳಗೆ ತಳಗಿಂದ್ರಿ ಇದು ಮ್ಯಾಗ ಬೇರೆ ಐತಿ. ಇದು ತಳಗ ಮಾಲಿಗಿಲಿ ಹಾಕೊಂಡಿರ್ತಾರಲ್ರಿ ಅವ್ರಿಗೆ ಇರಾಕ್ರಿ. ಇದು ಇಲ್ಲೈತಲ್ರಿ ಗರ್ಭಗುಡಿ. ಇದ್ರ ಮ್ಯಾಲೆ ಕುಂದಿರುತ್ತೆ. ಮ್ಯಾಗಿನ ಇದ್ರಾಗ ಟೈಲ್ಸ್ ಗಿಲ್ಸ್ ತಾಗಿಂದ ಮುಗ್ದೈತ್ರಿ ವರ್ಕ್. ಪೇಂಟಿಂಗ್ ಅಷ್ಟು ಉಗ್ದೈತಿ. ಮ್ಯಾಗಿನ ಭಾಳ ಐತ್ರಿ ಕೆಲಸ. ನೋಡ್ರಿ ಹಿಂಗೈತಿ. ಇಷ್ಟ ಐತ್ರಿ ತಳಗ. ಹಳಿಗೆ ಮ್ಯಾಗಿನ ತೋರಿಸ್ತೀವಂತ. ಬರ್ರಿ ಹೊರಗ್ರಿ. ಇಲ್ರಿ ರೂಮ್ ಐತಲ್ರಿ. ಇಲ್ಲೇ ಬಾಂಡೆ ಸಾಮಾನು ಇಡೋದ್ರಿ. ಇದು ಇಷ್ಟು ಜಾಗ ಅಡುಗೆ ಮಾಡೋದ್ರಿ. ಇಲ್ಲೇ ಈ ಕಡೆ ರೇಷನ್ ಗೀಷನ್ ಅಕ್ಕಿ ದೇಣಿಗೆ ನೀಡ್ದವ್ರದ್ದು ಇಲ್ಲಿ ಇಡುದ್ರಿ. ಸೊ ಫ್ಯಾಮ್ಲಿ ಇದು ಎದಕ್ಕೆ ಬಿಟ್ಟಾರಪ್ಪ ಅಂದ್ರೆ ಶಬರಿಮಲೆ ಒಳಗೆ ಹೆಂಗೈತಿ ಗುಡಿ ಹಂಗೆ ಸೇಮ್ ಆಗತ್ತೆ ರೀ. ಇದು ಶರ್ಟ್ ತೆಗಿತಾರ್ರಿ. ಇಲ್ಲಿ ತೆಗೆದ ಇಲ್ಲಿತ್ರ 18 ಮೆಟ್ಲು ಹಾಕವ್ರಿ. ಇಲ್ಲೇ ಇದು ಇಷ್ಟು ಜಾಗ ಐತಲ್ರಿ 18 ಮೆಟ್ಲದ್ದು. ಸೊ ಇಲ್ಲೊಂದು ರೂಮ್ ಐತ್ರಿ. ಇದು ಎದಕ್ಕಪ್ಪ ಅಂದ್ರೆ ಕೇರಳಲಿದ್ರ ಅರ್ಚಕರು ಬರ್ತಾರ್ರಿ ಪೂಜೆ ಮಾಡಕ್ಕೆ. ಇದು ಅವ್ರಿಗೆ ಕಟ್ಸಿದ ರೂಮು. ಫ್ಯಾಮ್ಲಿಗೆ ಮ್ಯಾಗ ಹೋಗಿ ಕೆಲಸಗಾರನ್ನ ತೋರಿಸ್ತೀವಂತ. ಬರ್ರಿ ಇದು ಮ್ಯಾಗ ಹೋಗು ಸ್ಟೆಪ್ ರೀ ಇವು. ಹಿಂಗೆ ಹಸಿ ಹತ್ಬೋದ್ರಿ. ಈ ಕಡೆ ಹಸಿ ಹತ್ತೋದು. ಒಂದು ಸೈಡ್ ಹತ್ತೋದು ಒಂದು ಸೈಡ್ ಇಳಿದ್ರಿ.
मुड़ी पुलकेशी ಫ್ಯಾಮ್ಲಿ ಕಲ್ಲು ಇಡ್ತಾರೆ ಇದರಿ ಗರ್ಭ ಗುಡಿ ಕಲ್ಲಿಲೆ ಮಾಡಕತ್ತೈತಿ ರೌಂಡಾಗಿ ಕಲ್ಲು ಹಾಕ್ತಾರ್ರಿ ಇಲ್ಲಿ ನಡಬರ್ಕ ಅಯ್ಯಪ್ಪ ಕುಂದಿರ್ತಾನ್ರಿ ಇಲ್ಲಿ ಇವ್ರು ಕೆಲಸ ಮಾಡೋರು ಇವ್ರು ಮೇಸ್ತ್ರಿ ಅವರು ಇವ್ರ ಕಮಿಟಿ ಮೆಂಬರ್ ರೀ ಮುತ್ತುರಾಜ್ ರೆಡ್ಡರ್ ಅಂತ ಈಗ ಮೇಸ್ತ್ರಿ ಅವ್ರಿಗೆ ಮಾತಾಡ್ಸ್ತೀವಿ ಅಂತ ಬರ್ರಿ ಗಿಲ್ಸ್ ಹೆಂಗೆ ನಡೆದೈತ್ರಿ ಇದು ಕೆಲಸ ಚಲೋ ನಡೆದ ಕೆಲಸ ಏನು ಇದಿಲ್ರಿ ಅದ್ರ ಸಂಬಂಧ ನಿಲ್ದಿಲ್ಲ ಕೆಲಸ ಕರೆಕ್ಟ್ ನಡೆದೈತಿ ಯಾವ ಊರ್ದಾಗ ಕೆಲಸ ಮಾಡಿರಿ ಗುಡಿದ ಬಾಯ ಮಾಡೇವ್ರಿ ರತ್ನಿಸ್ಗಿ ಗಂಗೂರು ಹಾಂ ರೀ ಐವಳ್ಳಿ ಗಂಜಾಳ ಇಲ್ಲೆಲ್ಲ ಕೆಲಸ ಮಾಡೀವ್ರಿ ಅಲ್ಲಿ ಗುಡಿ ಕೆಲಸ ಮಾಡೀವ್ರಿ ಈಗ ಇಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಕಟ್ಟಾಕತ್ತವ್ರಿ ಚಲೋ ನಡೆದೈತಿ ಕೆಲಸ ಇನ್ನೂ ಎಷ್ಟು ದಿವ್ಸ ನಡೀತೀರಿ ಇದು ಕೆಲಸ ಇನ್ನೊಂದು 2 ತಿಂಗಳು 3 ತಿಂಗಳು ಹೋಗುತ್ತೆ ಇನ್ನೂ 2-3 ತಿಂಗಳು ಹೋಗುತ್ತೆ ರೀ ಮಾಡ ಯಾವ್ದು ರೀ ನೆನ್ಕೇಶ್ವರ ಹೆಸರು ರೀ ಗೋಪಾಲ್ ಗೋಪಾಲ್ ನಂದಿಕೇಶ್ವರ ನೆನ್ಕೇಶ್ವರ ಗೋಪಾಲ್ ಹುಚ್ಚಪ್ಪ ಪಾತ್ರೋಟಿ ಹೌದಾ ಎಲ್ಲರ ಕೆಲಸ ಕಾಂಟ್ಯಾಕ್ಟ್ ಇದ್ರೆ ಮಾಡ್ತೀರಲ್ರಿ ಹಾಂ ಮಾಡ್ತೀವಿ ರೀ ಹಾಂ ಎಲ್ಲರೂ ನೀವು ಕೆಲಸ ಇದು ಮಾಡಿದ್ರೆ ಹೇಳಿ ಹಚ್ಚಿ ಕೊಟ್ಟರು ನಾವು ಮಾಡ್ತೀವಿ ಹಾಂ ರೀ ಹಾಂ ರೀ ಹಾಂ ಈಗ ಕಮಿಟಿ ಮೆಂಬರ್ ಅವ್ರು ಒಬ್ರು ಅದಾರ ರೀ ಮುತ್ತುರಾಜ್ ರೆಡ್ಡರ್ ಅಂತ ಅವ್ರ ಜೊತೆನೂ ಮಾತಾಡ್ಸ್ತೀವಿ ಅಂತ ಬರ್ರಿ ಹೆಂಗೆ ನಡ್ದೈತ್ರಿ ಸರ್ ಕೆಲಸ ಚಲೋ ನಡೆದದ್ರಿ ಈಗ ಒಂದು ಹಂತಕ್ಕೆ ಬಂದಿತ್ತು ಕೆಳಗೆಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಈಗ ಮ್ಯಾಗ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಕಟ್ಟಡ ಸ್ಟಾರ್ಟ್ ಮಾಡ್ಯಾರ ಇನ್ನೂ 1 ತಿಂಗಳು ತೊಗೊತೈತ್ರಿ ಕೆಲಸ ಇದು ಈ 1 ತಿಂಗಳದಾಗ ಗರ್ಭಗುಡಿ ಕಂಪ್ಲೀಟ್ ಮಾಡಿ ಆಮೇಲೆ ಇನ್ನು ಮೇಲೆ 3 ಗುಡಿ ಆಗೋದೈತ್ರಿ ಇದೊಂದು ಗುಡಿ ಸೇರಿ ಟೋಟಲ್ 4 ಗುಡಿ ಆಗ್ಬೇಕು ಇಲ್ಲಿ ಮೇಲ್ಗಡೆ ಗಣೇಶ ಸುಬ್ರಹ್ಮಣ್ಯ ಮತ್ತು ಮಾಳಿಗೆಪುರತಮ್ಮ ಮತ್ತು ಇದೊಂದು ಅಯ್ಯಪ್ಪ ಸ್ವಾಮಿ ಒಂದು ದೇವಸ್ಥಾನ ಒಟ್ಟು ಇಲ್ಲಿ 4 ದೇವಸ್ಥಾನ ಕೊಡ್ತಾವ್ರಿ ಮತ್ತು ಈ ಒಂದು ಅಯ್ಯಪ್ಪ ಸ್ವಾಮಿದೇನು ದೇವಸ್ಥಾನ ಐತಲ್ಲ ಅದು ಸೀದಕ್ಕೆ 18 ಮೆಟ್ಲು ಬರ್ತಾವ್ರಿ ಅವು 2 ಕಡೆ ಗಂಟಾ ಸ್ತಂಭ ಅಂತೇಳಿ ಬರ್ತೈತ್ರಿ ಮತ್ತು ಸೆಂಟ್ರ್ ಒಂದು ಮಾಲ್ಗಂಬ ಅಂತೇಳಿ ಬರ್ತೈತ್ರಿ ಅದಕ್ಕೆ ಇನ್ನೂ ಕೆಲಸ ಭಾಳ ಅದ ಈಗ ಆಲ್ರೆಡಿ ಒಂದು 80 ಲಕ್ಷ ಖರ್ಚು ಮಾಡಿದ್ವಿ ಈ ಕೆಲಸಕ್ಕೆ ಕಟ್ಟಡಕ್ಕೆ ಎಲ್ಲ ದಾನಿಗಳ ಮತ್ತು ನಮ್ಮ ಮಾಲಾಧಾರಿಗಳ ಆಶೀರ್ವಾದದಿಂದ ಈ ಒಂದು ಗುಡಿ ಅಗದಿ ಸಂಪೂರ್ಣವಾಗಿ ಸುರಕ್ಷಿತವಾಗಿ ನಡೆಯಕತ್ತೈತಿ ಯಾವುದೂ ತೊಂದರೆ ಇಲ್ಲಾರ್ದಂಗೆ ಕೆಲಸ ನಮ್ಮ ಗುಡಿಯ ಖಜಾಂಚಿ ಅವರು ಭಾಳ ಮತ್ತು ಇದಕ್ಕೆ ಭಾಳ ಶ್ರಮ ಪಟ್ಟಾರ್ರಿ ಅವ್ರದ್ದು ಇದ್ದಿದ್ದ ಕೆಲಸ ಎಲ್ಲ ಬಿಟ್ಟು ಈ ಗುಡಿ ಸಂಬಂಧ ಭಾಳ ಕೆಲಸ ಮಾಡಕತ್ತಾರ ಮಲ್ಲಿಕಾರ್ಜುನ್ ಚೂರಿ ಅಂತೇಳಿ ಮತ್ತು ಸಂಗಮೇಶ್ ಬಾದೋರಿಗೆ ಅಂತೇಳಿ ಕಾರ್ಯದರ್ಶಿಗಳದಾರ ಅವರಿಬ್ಬರಿಗೆ ಒಂದು ಜವಾಬ್ದಾರಿನ ತೊಗೊಂಡು ಎಲ್ಲ ಕೆಲಸವನ್ನು ಅವರ ನಿಂತು ಮಾಡ್ಸಕತ್ತಾರ ಮತ್ತು ಅಮೌಂಟಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂತಪ್ಪ ಅಂದ್ರೆ ಅವರಿಬ್ಬರು ಕೂಡ ಕೈಲಿ ಹಾಕಿ ಮಾಡಕತ್ತಾರ ನಮ್ಮ ಈ ಒಂದು ನಮ್ದು ಅಯ್ಯಪ್ಪ ಸ್ವಾಮಿ ಒಂದು ಕಮಿಟಿ ಅದ ಈ ಕಮಿಟಿ ಒಳಗೆ 25 ಮಂದಿ ನಾವು ಡೈರೆಕ್ಟ್ಗಳು ಅದೀವಿ 25 ಮಂದಿ ಒಳಗೆ ಉಪಾಧ್ಯಕ್ಷರು ಅಂತೇಳಿ ವಿರೂಪಾಕ್ಷಿ ಸೂಡಿ ಅಂತ ಅದಾರ ಮತ್ತು ಅದು ಅಧ್ಯಕ್ಷರು ವಿರೂಪಾಕ್ಷಿ ಸೂಡಿ ಅದಾರ ಉಪಾಧ್ಯಕ್ಷರು ರಾಚಪ್ಪ ಕಾಜಗರ್ ಅಂತೇಳಿ ಅದಾರ ನಮ್ಮ ದಿವಂಗತ ಶರಣು ಕೋಟಿ ಅವರ ಒಂದು ಆಶ್ರಯ ಏನಪ್ಪ ಅಂದ್ರೆ ನಮ್ಮ ಹುನಗುಂದೊಳಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ಗುಡಿ ಅತಿ ದೊಡ್ಡ ಪ್ರಮಾಣದಾಗ ಆಗ್ಬೇಕಂತೇಳಿ ಅವರೊಂದು ಆಶೆ ಇತ್ತು ಈಗ ಅವರ ಆಶೆ ಸಂಪೂರ್ಣ ಆಗಕತ್ತೈತಿ ಇದಕ್ಕೆಲ್ಲ ಅಜ್ಜರ ಹೆಬ್ಬಾಳಿ ಅಜ್ಜರ ಆಗಿರ್ಬೋದು ಸಿದ್ದನಕೊಳ ಅಜ್ಜರ ಆಗಿರ್ಬೋದು ಎಲ್ಲ ಅಜ್ಜರೊಂದು ಆಶೀರ್ವಾದ ಕೊಡಿ ಈ ಒಂದು ಗುಡಿಗೆ ಐತಿ ಎಲ್ಲರೂ ಬಂದು ಸಹಕಾರ ಕೊಟ್ಟಾರ ಈ ಗುಡಿ ಕಟ್ಟಡ ಆಗಕ್ಕೆ ಈ ಒಂದು ನಮ್ಮ ಕರ್ನಾಟಕದೊಳಗೆ ಇದು ನಾಲ್ಕನೇ ಸ್ಥಾನದಾಗ ಆಗ್ತೈತಿ ಈ ಗುಡಿ ಪೂರ ಕಂಪ್ಲೀಟ್ ಆತಪ್ಪ ಅಂದ್ರೆ 4ನೇ ಸ್ಥಾನಕ್ಕೆ ನಮ್ಮ ಹುನಗುಂದ ತಾಲೂಕು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಬರ್ತೈತಿ ಈ ಒಂದು ಅಯ್ಯಪ್ಪ ಸ್ವಾಮಿ ಗುಡಿ ಒಂದು ಕಟ್ಟಡ ಒಳಗೆ ಅದಕ್ಕೆಲ್ಲ ಭಕ್ತಾದಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಈಗಾಗಲೇ 80 ಲಕ್ಷ ನಾವು ಖರ್ಚು ಮಾಡೀವಿ ಇನ್ನೂ 1.5 ಕೋಟಿ ರೂಪಾಯಿ ಈ ಗುಡಿ ಕಟ್ಟಡಕ್ಕೆ ಬೇಕಾಗ್ತದೆ ಈ ಕಟ್ಟಡಕ್ಕೆ ಒಂದು 80 ಲಕ್ಷ ಖರ್ಚು ಆತಪ್ಪ ಅಂದ್ರೆ ಇನ್ನೂ ಉಳ್ಕಿದ್ದನ್ನು ಈ ಗುಡಿ ಓಪನಿಂಗ್ ಆಯ್ತು ಮತ್ತು ಮುಂದೆ ದ್ವಾರ ಬಾಗಿಲು ಕೂಡ ಮಾಡ್ಬೇಕಂತ ಒಂದು ಆಶೆ ಐತಿ
ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಈ ಕೆಳಗಡೆ ಆಲ್ರೆಡಿ ನಿಮಗೆ ಈ ಒಂದು ವಿಡಿಯೋ ಒಳಗೆ ತೋರಿಸಿದ್ದಾರೆ. ಈ ಕೆಳಗೆ ಸಂಪೂರ್ಣ ಕೆಲಸ ಮುಗ್ದೈತಿ. ಬಾಗಿಲ ಒಂದು ಹಚ್ಚಿಬಿಟ್ರೆ ಮುಗೀತು, ಡೋರ್ ಹಚ್ಚಿದ್ರೆ. ಈಗ ಮೇಲ್ಗಡೆ 4 ಗುಡಿ ಆಗಬೇಕಾಗೈತಿ, ಎಲ್ಲ ಕಲ್ಲಿಂದ ಆಗಬೇಕಾಗೈತಿ. ಇನ್ನೂ ತಮ್ಮ ಸಹಕಾರ ಭಾಳ ಇಂಪಾರ್ಟೆಂಟ್ ಐತಿ. ಎಲ್ಲ ಈ ಒಂದು ವಿಡಿಯೋನ ಲಾಗಿನ್ ಆಗ್ರಿ, ಶೇರ್ ಮಾಡಿರಿ. ಎಲ್ಲ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾದ್ಯಂತ ಈ ವಿಡಿಯೋ. ಎಷ್ಟು ಜಾಗದಾಗ ಗುಡಿ ಐತ್ರಿ ಇದು? ಗುಡಿ ಜಾಗ ಭಾಳ ದೊಡ್ಡದೈತ್ರಿ. 100x100 ಜಾಗದೊಳಗೆ ನಾವು ಗುಡಿ ಕಟ್ಟಡ ಮಾಡತ್ತೀವಿ. ಇನ್ನು 4 ಗುಡಿ ಮ್ಯಾಲೆ ಕುಂದಿರ್ಬೇಕಾಗೈತ್ರಿ. ಅದು ಕಲ್ಲಿಂದ ಕುಂದಿರ್ಬೇಕಾಗ್ಯದ. ಮತ್ತು ಫಂಡ್ ಗಿಂಡ್ ಹೆಂಗೆ ಬರ್ತೀರಿ ಇದಕ್ಕೆ? ಫಂಡ್ ಅಂದರೆ ಯಾವುದೋ ರಾಜಕಾರಣಿಗಳ ಬೆಂಬಲ ಇನ್ನೂ ಇದಕ್ಕೆ ಸಿಕ್ಕಿಲ್ಲ ರೀ. ಎಲ್ಲರೂ ಬರ್ತಾರೆ, ಬರೋ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಯಾವುದೋ ರಾಜಕಾರಣಿಗಳಲ್ಲಿ ಬರೋದು ಹೇಳೋದು ಹೋಗೋದಾಯ್ತು. ನಮ್ಮ ನವಂಬರಿಂದ ಹಿಡ್ಕೊಂಡು ಜನವರಿ ತನಕ ಏನು ಮಾಲಿ ಹಾಕ್ತಾರಲ್ಲ ಸ್ವಾಮಿಗಳು, ಅವ್ರು ಪ್ರತಿಯೊಬ್ಬ ಸ್ವಾಮಿಗಳ ಜೊತೆ ನಾವು 1,000 ರೂಪಾಯಿ ಇಲ್ಲಿ ಕಲೆಕ್ಟ್ ಮಾಡ್ತೀವಿ ರೀ. ಅದೇ ನಮ್ಗೆ ಒಂದು 3 ಲಕ್ಷ ರೂಪಾಯಿ ಮ್ಯಾಲೆ ರೊಕ್ಕ ಕೊಡ್ತೈತೆ ರೀ. ಅದಾಗಿನ ಮತ್ತು ಪ್ರತಿಯೊಂದು ಮನೆಯೊಳಗೆ ಪೂಜೆ ಮಾಡ್ತೀವಿ. ಅಲ್ಲಿ ಬಂದಿರೋಂಥ ದೇಣಿಗೆ ಒಳಗೆ ಮತ್ತು ನಮ್ಮ ಸ್ವಾಮಿಗಳು ಕೊಟ್ಟಿರುವಂಥ ರೊಕ್ಕದೊಳಗೆ ಮತ್ತು ಭಕ್ತರು ಕೊಟ್ಟಂಥ ಒಂದು ದೇಣಿಗೆ ಒಳಗನ ಈ ಗುಡಿ ಕಟ್ಟಡ ನಡೆದೈತೆ ರೀ. ಪ್ರತಿ ಒಂದು ವರ್ಷಕ್ಕೆ ಏನಿದ್ರು ಒಂದು 6 ಇಂದ 7 ಲಕ್ಷ ರೂಪಾಯಿ ನಮ್ಮದು ಫಂಡ್ ಕಲೆಕ್ಟ್ ಆಗುತ್ತೆ ರೀ. ಇದಕ್ಕೆ ಭಾಳ ಸಹಕಾರ ಕೊಡಕತ್ತಾರೆ ರೀ ಮಲ್ಲಿಕಾರ್ಜುನ್ ಚೂರಿ ಅಂತೇಳಿ ಮತ್ತು ಸಂಗಮೇಶ್ ಬಾದೋರಿಗೆ ಅಂತೇಳಿ. ಅವರಿಬ್ಬರು ಪರಿಶ್ರಮ ಇದಕ್ಕೆ ಭಾಳ ಐತೆ ರೀ. ಅವರು ಮನೆ ಕೆಲಸ ಬಿಟ್ಟು 2 ಟೈಮ್ ಇಲ್ಲಿ ಬಂದು ಈ ಕೆಲಸ ಬೆಟ್ಟದಾಗಿರ್ಬೋದು, ಒಂದು ಕಸ ಬಿದ್ದರೂ ಬಂದು ನಾವು ಸ್ವಚ್ಛತೆ ಮಾಡಿ ಒಂದು ಜವಾಬ್ದಾರಿ ತೊಗೊಂಡು ಈ ಕೆಲಸವನ್ನು ಅವರು ಮಾಡಿಕೊಡಕತ್ತಾರೆ. ಯಾವುದೋ ರಾಜಕಾರಣಿಗಳ ಬೆಂಬಲ ಇಲ್ಲ ರೀ ಇದಕ್ಕಿನ್ನ. ಎಲ್ಲ ಜನಗಳು ಸಪೋರ್ಟ್ ಮಾಡ್ಬೇಕಿದೆ, ಕಷ್ಟ ಮತ್ತೇನಿಲ್ಲ. ಇನ್ನೂ 1-2 ವರ್ಷ ಆಗುತ್ತೆ ರೀ ಇದು ಗುಡಿ ಆಗ್ಬೇಕಂದ್ರೆ. ಎಲ್ಲ ಜನಗಳು ಮನಸ್ಸು ಮಾಡಿದ್ರೆ ಇದು ಆ್ಯಕ್ಚುಲಿ ಬದಾಮ್ಯಾಗ ಒಂದು 8-9 ವರ್ಷ ಬೇಕಾಗಿತ್ತು ರೀ ಗುಡಿ ಕಟ್ಟಡ ಆಗ್ಬೇಕಾರೆ. ಈಗ ಮುಗ್ದೈತಿ ರೀ ಅದು ಸಣ್ಣ ಪ್ರಮಾಣದಾಗ ಗುಡಿ. ಈಗ ಇದು ನಮ್ದು ಚಲೋ ಆಗಿ ಒಂದು 5 ವರ್ಷ ಆತ್ರಿ. ಈ ವರ್ಷ ಫುಲ್ ಕಂಪ್ಲೀಟ್ ಆಗ್ಬೇಕಂತ ನಮ್ದೊಂದು ಆಸೆ ಐತ್ರಿ. ಈ ವರ್ಷ 2025 ಅನ್ನೋದ್ರಾಗ ಪೂರ ಕಂಪ್ಲೀಟ್ ಮಾಡ್ತೀವಿ. ಹೌದು. ಮತ್ತು ಈ ಗುಡಿಗೆ ಯಾರಾದರೂ ಭಕ್ತಾದಿಗಳು ದೇಣಿಗೆ ಕೊಡೋದಿದ್ದರೆ ಹೆಂಗೆ ಕೊಡ್ಬೇಕ್ರಿ? ಈಗ ಈ ಗುಡಿಗೆ ಯಾರು ದೇಣಿಗೆಯನ್ನು ಕಟ್ಟಡ ದೇಣಿಗೆಯನ್ನು ಕೊಡೋರು ಇದ್ದಾರೆ ರೀ. ಖಜಾಂಚಿ ಅಂತೇಳಿ ಮಲ್ಲಿಕಾರ್ಜುನ್ ಚೂರಿಯರ್ ಅದಾರ ರೀ. ಮತ್ತು ಕಾರ್ಯದರ್ಶಿಗಳು ಸಂಗಮೇಶ್ ಬಾದೋಳಿಗರ್ ಅದಾರ ರೀ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಅದಕ್ಕೆ ಹಾಕೊಂಡ್ರಿ. ಯಾರು ದೇಣಿಗೆಯನ್ನು ಕೊಡ್ತಾರೆ, ಯಾರು 10 ರೂಪಾಯಿ ಒಂದು ದೇಣಿಗೆ ಕೊಟ್ಟರು ಅವರಿಗೆ ನಮ್ಮ ಕಮಿಟಿಯಿಂದ ಒಂದು ರೆಸಿಪ್ಟ್ ಕೊಡ್ತೀವಿ ರೀ. ಅವರು ಒಂದು ಗೂಗಲ್ ಪೇ, ಫೋನ್ಪೇ ಏನೋ ಆಗಿರ್ಬೋದು, ಬೇಕಾದ್ರೆ ಅವ್ರು ಸ್ಕ್ಯಾನರ್ ಕೂಡ ಅದ್ರಾಗ ಹಾಕೊಂಡ್ರಿ. ಅದಕ್ಕೆ ಪೇ ಮಾಡಿ ಫೋನ್ ಮಾಡಿದಂದ್ರೆ ಅವ್ರಿಗೆ ವಾಟ್ಸಪ್ ಮುಖಾಂತರ ರಸೀಟಿಯನ್ನು ನಾವು ತಲುಪಿಸ್ತೇವೆ. ಧನ್ಯವಾದಗಳು. ಇಷ್ಟೊತ್ತನ ಮೇಸ್ತ್ರಿ ಅವರು ಮತ್ತು ಕಮಿಟಿ ಮೆಂಬರ್ ಮುತ್ತುರಾಜ್ ಅವರು ತಿಳಿಸ್ಕೊಟ್ಟಾರೆ ಈ ಗುಡಿ ಬಗ್ಗೆ ಏನೇನೈತಿ ಇಲ್ಲ ಅನ್ನೋದು. ಮತ್ತು ಅವರು ಮಲ್ಲಿಕಾರ್ಜುನ್ ಚೂರಿ ಅವ್ರದ್ದು ನಂಬರ್ ಮತ್ತು ಸ್ಕ್ಯಾನರ್ ಗಿನ್ನರ್ ನಿಮ್ಮ ಕಡೆಯಲ್ಲಿದ್ರೆ ಏನಾರು ದೇಣಿಗೆ ಕೊಡೋದಿತ್ತಂದ್ರೆ ತಳಗ ಎಲ್ಲ ದೇಣಿಗೆ ಮಾಡಿರಿ. ಈ ವಿಡಿಯೋ ಜಾಸ್ತಿ ಶೇರ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ಕೊತೀರ್ರಿ. ಜೈ ಶ್ರೀರಾಮ.